ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಾದಂಥ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆಗೊಳಿಸಿರುವಂತಹದನ್ನ ಖಂಡನೆ ಮಾಡುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ರಾಜ್ಯದ ಅತ್ಯಂತ ಧೀಮಂತ ನಾಯಕರು, ಇಡೀ ಅಖಂಡ ಕರ್ನಾಟಕದ ಹಿಂದೂ ಹುಲಿ ಎಂದು ಪ್ರಚಲಿತರಾಗಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿ, ಇವತ್ತು ನಿನ್ನೆಯಿಂದಲ್ಲ ವಾಜಪೇಯಿ ಅವರ ಕಾಲದಿಂದ ಕಟ್ಟಿ ಬೆಳೆಸಿ ಇವತ್ತ ಅಚಾನಕ್ಕಾಗಿ ನಿನ್ನೆ ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂತಹದನ್ನ ಕೇಳಿ ನಮಗೆಲ್ಲರಿಗೂ ದಿಗ್ಭ್ರಮೆ ಮತ್ತು ಆಶ್ಚರ್ಯಚಕಿತರಾಗಿದ್ದೀವಿ. ಇವತ್ತು ಇಡೀ ರಾಜ್ಯಾದ್ಯಂತ ಹಲವಾರು ಭಾಗಗಳಲ್ಲಿ ಪ್ರತಿಭಟನೆಗಳು, ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ. ಎಲ್ಲ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಹಳ ಕಾರ್ಯಕರ್ತರಿಗೆ ನೋವಾಗಿದೆ. ಈ ಒಂದು ಪಕ್ಷದ ನಡೆಯನ್ನ ಯಾರೂ ನಿರೀಕ್ಷಿಸಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಸಮುದ್ರದಂಥ ಪಕ್ಷ. ಭಿನ್ನಾಭಿಪ್ರಾಯಗಳು ಬರುವುದು ಸಹಜ, ಸಣ್ಣ ಪುಟ್ಟ ತೊಂದರೆಗಳು ಬರುವಂಥದ್ದು ಸಹಜ. ಮನೆಯಲ್ಲಿ ಅಣ್ಣತಮ್ಮರಿಗೆ ಭಿನ್ನಾಭಿಪ್ರಾಯಗಳು ಇರಬೇಕಾದ್ರೆ ಇಂಥ ದೊಡ್ಡ ಪಕ್ಷದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ತಾವ. ಹಾಗಂತೇಳಿ ಅತ್ಯಂತ ಮೇರು ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿರುವಂಥದ್ದು ಇದು ಹಿಂದೂ ಪರವಾದಂತಹ ಆಲೋಚನೆಗೆ, ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂತಹ ನೋವು ನಮಗೆಲ್ಲ ಇದೆ. ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಕಾರ್ಯಕರ್ತರ ಪಕ್ಷ. ಇಡೀ ರಾಷ್ಟ್ರದಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ. ಆದರೆ ಪಕ್ಷದ ಸಿದ್ಧಾಂತ ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿಗಾಗಿ, ಕೆಲವೊಂದು ವ್ಯಕ್ತಿಗಳನ್ನ ಕಾಪಾಡೋದಕ್ಕೋಸ್ಕರ ಪಕ್ಷದ ಸಿದ್ಧಾಂತದಿಂದ ವಿಘಟನೆ ಆಗಿರುವಂತಹದ್ದು ಅತ್ಯಂತ ನೋವಿನ ಮತ್ತು ದುಃಖಕರ ಸಂಗತಿ. ನಮಗೆ ನಾಳೆ ಜನರ ಹತ್ರ ಹೋಗ್ಬೇಕಾದಂದ್ರೆ ಯಾವ ನೈತಿಕತೆಯಿಂದ ಹೋಗ್ಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾವ ನಾಯಕರು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು, ಹಿಂದೂ ನೆಲೆಯನ್ನ ಗಟ್ಟಿಗೊಳಿಸಿದ್ರು, ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸಿದ್ರು, ಕಳೆದ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿ 19 ಲೋಕಸಭಾ ಸದಸ್ಯರನ್ನ ಆರಿಸಿ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರನ್ನ ಉಚ್ಚಾಟನೆಗೊಳಿಸಿರುವಂಥದ್ದು ಖಂಡನೀಯ. ಯಾಕಂದ್ರೆ ಪಕ್ಷದ ಸಿದ್ಧಾಂತ JDS ಸಿದ್ಧಾಂತನೇ ಬೇರೆ ಇದೆ. ಅದೊಂದು ಇಂಡಿಪೆಂಡೆಂಟ್ ಪಾರ್ಟಿ ಸರ್, ಅದೊಂದು ಇಂಡಿಪೆಂಡೆಂಟ್ ಪಾರ್ಟಿ. ಜನತಾ ಪಕ್ಷದ ಕಟ್ಟಾಳು ಕೆಲವೊಂದು ತಪ್ಪು ನಿರ್ಧಾರಗಳನ್ನ ಪ್ರತಿಭಟಿಸಿರಬಹುದು ಸ್ವಾಭಾವಿಕವಾಗಿ. ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರ ರಹಿತವಾಗಿರಬೇಕು. ಭಾರತೀಯ ಜನತಾ ಪಕ್ಷ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧವಾಗಿರಬೇಕು. ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಜನರ ಕಾರ್ಯಕರ್ತರ ಇರಬೇಕು ಅನ್ನುವಂಥ ಒಂದು ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಸ್ತಿತ್ವದಲ್ಲಿದೆ. ಆದರೆ ಯಾರ್ದೋ ಒಬ್ಬರು ಹಿತಾಸಕ್ತಿಗಾಗಿ, ಯಾರ್ದೋ ಕೆಲವೊಬ್ಬರು ಷಡ್ಯಂತ್ರದಿಂದಾಗಿ ಈ ತರ ನಿರ್ಧಾರಗಳನ್ನ ಅತ್ಯಂತ ದೊಡ್ಡ ನಾಯಕರನ್ನ, ಹಿಂದೂ ಪರವಾಗಿರುವಂತಹ ನಾಯಕರನ್ನ ತುಳಿತಾ ಹೋದ್ರೆ ಪಕ್ಷಕ್ಕೆ ಎಲ್ಲಿ ಭವಿಷ್ಯ ಉಳಿಯುತ್ತೆ? ಇದು ಒಂದು ನಿದರ್ಶನ ಅಲ್ಲ. ಹಿಂದೂ ಪರವಾಗಿ, ಹಿಂದುತ್ವದ ಪರವಾಗಿ ಮಾತನಾಡುತ್ತಿರುವಂತಹ ಅನೇಕ ನಾಯಕರನ್ನ ಹಿನ್ನೆಲೆಗೆ ಸರಿಸಿರುವಂಥದ್ದು ನಮಗೆ ಸಾಕಷ್ಟು ಬಾರಿ ಕಂಡು ಬಂದಿದೆ. ತಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳನ್ನ ಹೇಳಬಹುದು. ನಾನು ಪ್ರತಾಪ್ ಸಿಂಹ ಅವರು ಇರಬಹುದು, ಅನಂತಕುಮಾರ್ ಅವರು ಇರಬಹುದು, ಈಶ್ವರಪ್ಪ ಅವರು ಇರಬಹುದು, ಹೀಗೆ ಹಲವಾರು ನಾಯಕರನ್ನ ಯಾರು ತಮ್ಮ ಇರುವಂತಹ ನಾಯಕರಿಗೆ ಮುಂದೆ ಭವಿಷ್ಯದಲ್ಲಿ ಸ್ಪರ್ಧೆ ಆಗ್ತಾರೋ ಅನ್ನುವಂತಹ ವ್ಯಕ್ತಿತ್ವವುಳ್ಳವರಿಗೆ ಹಿನ್ನಡೆ ಮಾಡುವ ಸಲುವಾಗಿ, ಭವಿಷ್ಯದಲ್ಲಿ ಸ್ಪರ್ಧೆ ಅವ್ರ ಜೊತೆ ಇರಬಾರ್ದು ಅನ್ನೋ ಸಲುವಾಗಿ ಇಂತಹ ಮೇರು ವ್ಯಕ್ತಿತ್ವದ ನಾಯಕರನ್ನ ಉಚ್ಚಾಟಿಸುತ್ತಿರುವುದು, ಕಡೆಗಣನೆ ಮಾಡ್ತಿರುವುದು ಇದು ಅತ್ಯಂತ ಖಂಡನೀಯ. ಇದು ನಮ್ಮೆಲ್ಲರ ಇಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ. ನಾವು ಹಿಂದೂ
ಮತ್ತು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರುವಂತವ್ರು. ಆದ್ರೆ ಇವತ್ತು ಪಕ್ಷ ಈ ತರ ತಪ್ಪು ನಿರ್ಧಾರಗಳಿಂದಾಗಿ ಅದರಲ್ಲಿ ನಂಬಿಕೆ ಇಟ್ಟಂತವ್ರಿಗೆ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಬೇಕು ಅನ್ನುವಂತಹ ಇಚ್ಛಾಶಕ್ತಿ ಇರೋರಿಗೆ ಹಿನ್ನಡೆ ಆಗುತ್ತೆ. ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಬೇಕಪ್ಪ ಅಂತಂದ್ರ ಬಹಳ ಕಷ್ಟ ಆಗ್ತದ. ಈ ತರ ನಿರ್ಧಾರಗಳನ್ನ ತಗೊಂಡಿರುವುದಂತನ್ನ ನಾವು ಬರೀ ವಿಜಯಪುರ ಜಿಲ್ಲೆಯಲ್ಲ ಇಡೀ ರಾಜ್ಯಾದ್ಯಂತ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೀವಿ. ನಾನು ಕಳೆದ 20 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ 2 ಬಾರಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿ 2 ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ 2018 ವಿಧಾನಸಭೆಯಲ್ಲಿ ಇಂಡಿಯನ್ ಸ್ಪರ್ಧೆ ಮಾಡಿದ್ದೀನಿ. ಭಾರತೀಯ ಜನತಾ ಪಕ್ಷದ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತ ನಾನು. ಆದ್ರೆ ಇಂತಹ ತಪ್ಪು ನಿರ್ಧಾರಗಳನ್ನ ನಾವು ಪ್ರತಿಭಟಿಸದೆ ಸುಮ್ಮನೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಪಕ್ಷನಿಷ್ಠ ನಾಯಕರಿಗೆ, ಪಕ್ಷನಿಷ್ಠ ಕಾರ್ಯಕರ್ತರಿಗೆ, ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟವರಿಗೆ ಹಿನ್ನಡೆ ಆಗ್ತದ. ನಾವು ಹೆಂಗ್ ನಂಬಬೇಕು ಪಕ್ಷವನ್ನ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತದ. ಈ ಘಟನೆಯನ್ನ ನಾವು ಖಂಡಿಸಿ ಬಹುಶಃ ಯಾವುದೋ ತಪ್ಪು ತಿಳುವಳಿಕೆಯಿಂದ ಯಾರೋ ಷಡ್ಯಂತ್ರ ಮತ್ತು ತಪ್ಪು ಮಾಹಿತಿಯಿಂದ ಬಸನಗೌಡರನ್ನ ಉಚ್ಚಾಟಿಸುವನ್ನ ಹಿಂದೆ ತೆಕ್ಕೋಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ. ಇಲ್ಲಾಂದ್ರೆ ಪಕ್ಷಕ್ಕೆ ಹಿನ್ನಡೆ ಆಗ್ತದ. ನಮ್ಮ ನಾಯಕರು ಬಹುಶಃ ನಾಳೆ ನಾಡ್ದ ಬರಬಹುದು. ಅವ್ರು ಬಂದ್ಮೇಲೆ ಏನು ಅಭಿಪ್ರಾಯ ತಗೋತಾರ ಅನ್ನುವಂಥದ್ದನ್ನ ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಭಾಗದಲ್ಲಿ ಹಿಂದುತ್ವವನ್ನು ಉಳಿಸಿರುವಂತಹ ಕೆಲಸ ನಾವು ಮಾಡ್ಬೇಕಾಗ್ಯದ ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾವಾದ್ರೂ ಅದನ್ನ ಹೇಳ್ತೀವಿ, ಅವ್ರು ಹಿಂದೂ ಪರವಾಗಿ ಮಾತಾಡಿಲ್ಲ, ವಿರುದ್ಧ ಮಾತಾಡೋದು ನಾವಿಲ್ಲ. ಅವ್ರು ಹಿಂದೂ ಪರವಾಗಿ ಮಾತಾಡಿದಾರೆ ಅಂತ ತೆಗೆದಿಲ್ಲ ಅವ್ರಿಗೆ. ಆದ್ರೆ ಪಕ್ಷದಲ್ಲಿ ಇರುವಂತಹ ವ್ಯವಸ್ಥೆಯನ್ನ ಅವ್ರು ಖಂಡನೆ ಮಾಡಿದ್ದಕ್ಕ ಅದನ್ನ ಪಕ್ಷದ ಗಮನಕ್ಕೆ ತಂದಿದ್ದಕ್ಕೆ ತೆಗೆದಿದ್ದಾರೆ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತು, ಭಾರತೀಯ ಜನತಾ ಪಕ್ಷ ಹಿಂದುತ್ವ ಪರವಾಗಿರುವಂತ ಪಕ್ಷ. ಭಾರತೀಯ ಜನತಾ ಪಕ್ಷ ವಂಶ ಪಾರಂಪರ ಆಡಳಿತನ ವಿರೋಧ ಮಾಡ್ಕೊಂಡು ಬರೆಯುವಂತ ಪಕ್ಷ. ನಾವೇ ಖಂಡನೆ ಮಾಡಿದ್ವಿ ಸಾಕಷ್ಟು ಸತಿ ಜನಸಾಮಾನ್ಯರ ಮಧ್ಯ. ನಮ್ಮ ಪಕ್ಷದ ನಾಯಕರು ಹಿಂದೆ ಹೇಳ್ತಿದ್ರು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೆ ಒಂದು ವಂಶ ಪಾರಂಪರೆ ಆಡಳಿತ ಇರುವಂತ ಪಕ್ಷ. ನೆಹರು ಆದ್ಮೇಲೆ ಇಂದಿರಾ ಗಾಂಧಿ ಆದ್ಮೇಲೆ ರಾಜೀವ್ ಗಾಂಧಿ ಆದ್ಮೇಲೆ ಸೋನಿಯಾ ಗಾಂಧಿ ಆದ್ಮೇಲೆ ರಾಹುಲ್ ಗಾಂಧಿ, ಮತ್ತೆ ಯಾರೋ ಮುಂದೆ ಅವರು ಪೀಳಿಗೆ ಅಂತ ಎಷ್ಟೋ ಬಾರಿ ನಾವು JDS ಪಕ್ಷಕ್ಕೆ ಅಪ್ಪ ಮಕ್ಕಳ ಪಕ್ಷ ಅಂತ ನಾವು ಖಂಡನೆ ಮಾಡಿದ್ದೀವಿ. ಮತ್ತೆ ನಮ್ಮ ಪಕ್ಷದಲ್ಲಿನೇ ಅದೇ ರೀತಿ ಆದ್ರೆ ನಾವು ಯಾವ ನೈತಿಕ ಮಟ್ಟ ಉಳಿಯುತ್ತೆ ನಮಗೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿರುವುದನ್ನ ಯತ್ನಾಳ್ ಅವರು ಖಂಡನೆ ಮಾಡಿರುವಂತ. ಬರ್ಲಿ, ನಾಳೆ ಬಸನಗೌಡ ಯತ್ನಾಳ್ ಅವರು ಬಂದ ಮೇಲೆ ಅವರು ಎಲ್ಲಾರು ನಮ್ಮ ಲೀಡರು ನಾಯಕರು ಸೇರ್ಕೊಂಡ್ಬಿಟ್ಟು ಮಾತಾಡಿ ಅದ್ ನಿರ್ಧಾರ ತಗೊಳಕಾಗುತ್ತೆ. ಅದನ್ನೇ ಆ ರೂಪರೇಷೆಯನ್ನ ನಾವು ಅವ್ರು ಬಂದ ಮೇಲೆ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ. ನಿರ್ಧಾರವನ್ನೇ ಸರಿಪಡಿಸ್ರಿ ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಆಗ್ರಹ ಮಾಡಿ ಅದನ್ನ ಪ್ರತಿಭಟನೆ ಮಾಡಿರುವಂತದ್ದು. ಅವತ್ತೆಂದೂ ಅವ್ರ ಪಕ್ಷದ ವಿರುದ್ಧ ಮಾತಾಡಿಲ್ಲ, ಪಕ್ಷದ ಸಿದ್ಧಾಂತಗಳ ವಿರುದ್ಧ ಮಾತಾಡಿಲ್ಲ. ಆಗಿರುವಂತ ತಪ್ಪನ್ನ ಸರಿಪಡಿಸ್ರಿ ಅಂತ ಹೇಳಿ ಮಾತಾಡಿದ್ರ ಪರಿಣಾಮನೇ ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡಿರುವಂತದ್ದು. ಇಲ್ಲ, ಅವ್ರು ಈಗ ಗೌಡ್ರು ಇನ್ನೂ ಮೋಸ್ಟ್ಲಿ ದೆಹಲಿಯಲ್ಲಿ ಇದ್ದಾರೆ. ಅವ್ರು ಬಂದ ಮೇಲೆ ಮೀಟಿಂಗ್ ಕರಿತಾ ಇದ್ದಾರೆ. ಅವ್ರು ಯಾರು ಗೌಡ್ರನ್ನ ಬಿಟ್ಟು ಹೋಗಿಲ್ಲ. ಅವ್ರು ಬಂದ ಮೇಲೆ ಅವ್ರ ಅಭಿಪ್ರಾಯ ಕೇಳ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ನಿರ್ಧಾರ ತಗೋತಾರೆ. ಅದಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ. ನಮ್ಮ ನಿರ್ಧಾರ ಈ ಆಗಿರುವಂತ ತಪ್ಪನ್ನ ಸರಿಪಡಿಸಬೇಕು. ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಆಗಿರುವಂತಹ ಅನ್ಯಾಯವನ್ನ ನಾವು ಪ್ರತಿಭಟನೆ ಮಾಡ್ತೀವಿ. ನಾವು ಅವ್ರ ಜೊತೆ ಇರ್ತೀವಿ. ಯಾವ ರೀತಿ ಅನ್ಯಾಯ ಇದೆ ಸರ್? ಈಗ ಉಚ್ಚಾಟನೆ ಮಾಡಿರುವಂತದ್ದು ಅನ್ಯಾಯ ಅಲ್ವಾ? ಅಲ್ಲ, ಪಕ್ಷದ ಈಗ ಒಬ್ಬ ಮೇರು ವ್ಯಕ್ತಿತ್ವ ನಾಯಕ, ಪಕ್ಷದ ಒಂದು ಸಿದ್ಧಾಂತ ಇರುತ್ತೆ. ಸಿದ್ಧಾಂತದಲ್ಲಿ ಇದ್ದಂತ ಹಿರಿಯ ನಾನು ಅದೇ ರಿಪೀಟೆಡ್ ಹೇಳ್ತೀನಿ, ಬಸನಗೌಡರು ಎಂದೂ ಪಕ್ಷದ ಸಿದ್ಧಾಂತದ ವಿರುದ್ಧ ಎಂದೂ ಮಾತಾಡಿಲ್ಲ. ಅಂದ್ರೆ ಸಿದ್ಧಾಂತದಲ್ಲಿ ಹಿರಿಯರನ್ನು ಬೈಬಹುದು ಅಂತ ಹೇಳಿದ್ರೆ ಹಿರಿಯರನ್ನ ಅವರು ವೈಯಕ್ತಿಕವಾಗಿ ಅಲ್ಲಿ ಅವ್ರು ಮಾಡಿರುವಂತಹ ತಪ್ಪುಗಳನ್ನ ಮಾತ್ರ ಟೀಕೆ ಮಾಡಿದ್ದಾರೆ. ಈ ತರ ಸಿದ್ಧಾಂತ ಭಾರತೀಯ ಜನತಾ ಪಕ್ಷದಲ್ಲ. ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಒಂದು ಮನೆಯ ಅಡಿಯಾಳಾಗಿ ಒಂದು ಪಕ್ಷವನ್ನ ಒತ್ತೆ ಇಡುವಂತದ್ದಲ್ಲ. ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಒಬ್ಬ ವ್ಯಕ್ತಿಯನ್ನ ಕಟ್ಟಿ ಬೆಳೆಸುವುದಲ್ಲ, ವ್ಯಕ್ತಿ ವಂಶವನ್ನೇ ಬೆಳೆಸೋದಲ್ಲ. ಇಲ್ಲಿ ಸಾಮಾನ್ಯ ಕಾರ್ಯಕರ್ತನೇ ನಾಯಕ. ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲಿ ನ್ಯಾಯ ಸಿಗಬೇಕು. ಅಲ್ಲ, ಪಕ್ಷದ ವರಿಷ್ಠರೇ ಅವ್ರನ್ನ ಅಧ್ಯಕ್ಷ ಮಾಡಿದ್ದಲ್ಲ, ಯಾವ ಮಾಡಿದ್ದಲ್ಲ. ಅದೇ ತಪ್ಪನ್ನೇ ಖಂಡಿಸಿರುವಂತಹದ್ರ ಪರಿಣಾಮನೇ ಹೇಳ್ತಾ ಇದೀನಿ. ಅದನ್ನೇ ಖಂಡಿಸನೆ ಮಾಡ ನೋಡ್ರಿ, ರಾಜ್ಯದಲ್ಲಿ ಹಲವಾರು ನಾಯಕರು ಅದಾರ. ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ಇದ್ರು ರಾಜ್ಯದ ನಾಯಕರು. ಯಾರಾದ್ರೂ ಏನಾದ್ರು ಅಂದಿದ್ರ?
ಯಾರು ಏನು ಹೊಂದಿರ್ಲಿಲ್ಲ. ಇನ್ನೂ ಅಂತ ಹಲವಾರು ನೂರಾರು ನಾಯಕರು ಪಕ್ಷಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವಂತ ನಾಯಕರಿದ್ರು. ಓನ್ಲಿ ಬಿಕಾಸ್ BS ವಿಜಯೇಂದ್ರ ಇಸ್ ಅ ಸನ್ ಆಫ್ ಯಡಿಯೂರಪ್ಪ ಅನ್ನೋದಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರುವಂತದನ್ನ ಅವ್ರು ಖಂಡನೆ ಮಾಡಿದ್ರು. ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ವಿಜಯೇಂದ್ರ ಟು ದ ಪಾರ್ಟಿ? ಯಡಿಯೂರಪ್ಪನವರೊಬ್ಬರನ್ನೇ ಮಾತಾಡಿ ಹೇಳ್ತಾ ಇಲ್ಲ ಸರ್, ಇನ್ನುಳಿದಂತ ಎಲ್ಲಾ ಮುಖಂಡರು ಕೂಡ ಮಾತಾಡಿದ ಸಾಕಷ್ಟು ಉದಾಹರಣೆಗಳು ನೀವು ಬಂದು ಎಲ್ಲರಿಗೂ ನಾನು ನೋಡ್ದಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರಿಗೂ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೊರತಾಗಿ ಅವರಾಗೆ ಕ್ರಿಯೆ ಮಾಡಿಲ್ಲ. ಅವರು ಏನಾದ್ರೂ ಅವರಿಗೆ ಅಂದ್ರೆ ಮಾತ್ರ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವತ್ತು ಸಾಕಷ್ಟು ಹೋರಾಟ ಮಾಡಿದ್ದೀವಿ. ತಾವು ಹೇಳ್ತೀನಿ ಸರ್, ನೀವು ಕೇಳಿದ್ರೆ ನೀವು ಕೇಳಿದ್ರೆ ನನಗೆ ಹೇಳಕ್ ಅವಕಾಶ ಮಾಡಿ. ಇದೇ ಬೆಳಗಾವಿಯಲ್ಲಿ ನಾವು ಮೊನ್ನೆ ಬೃಹತ್ ಮೆರವಣಿಗೆ ಮಾಡಿದ್ದೇವೆ. ನಮಗೆ ಕೊಟ್ಟಂತ ಈ ಕಾಂಗ್ರೆಸ್ ಸರ್ಕಾರ ಏನ್ ಕೊಡ್ತು? ಲಾಠಿ ಚಾರ್ಜ್, ಲಾಠಿ ಏಟ್ ಕೊಟ್ರು ನಮಗೆ. ಯಾಕೆ? ಸಂವಿಧಾನದ ಪಿತಾಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೇಳಿದ್ದಾರೆ, ಯಾರು ಹಿಂದುಳಿದಿರ್ತಾರೆ, ಯಾರು ಯಾವುದೇ ಒಂದು ಇದು ಸಮಸ್ಯೆಯಿಂದ ಆಗಿರ್ತಾರೆ ಅಂತವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅವರ ಅಡಿಯಲ್ಲಿ ನಾವು ಕೇಳಿದ್ವಿ. ಅವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಇದೇ ಬೇರೆ ಸಮಾಜದವ್ರು ಕೇಳಿದ್ರೆ ಅವರಿಗೆ 4% ಅಂತ ಇದು ಕೊಡ್ತಿದ್ರಿ ನೀವು. ಇವತ್ತು ಯಾವ ನ್ಯಾಯ ನೀವು? ನಾವು ಅನ್ಯಾಯ ಆಗಿಲ್ವಾ? ನಮ್ಮಲ್ಲಿ ಯಾರು ಸಾಕಷ್ಟು ಜನ ಬಡವರಿದ್ದಾರೆ, ನಮ್ಮಲ್ಲಿ ನಾವು ಶಿಕ್ಷಣ ವಂಚಿತರಿದ್ದೇವೆ ಮತ್ತು ಉದ್ಯೋಗ ವಂಚಿತರಿದ್ದೇವೆ. ನಾವು ಕೇಳಿದ ಮೀಸಲಾತಿ ಯಾವ್ದು ಸ್ವಾಮಿ? ನಾವೇನು ರಾಜಕಾರಣಕ್ಕೆ ಕೇಳಿಲ್ಲ, ನಮ್ಮನ್ನು ಮುಖ್ಯಮಂತ್ರಿ ಮಾಡೋದ್ ಕೇಳಿಲ್ಲ, ನಮ್ಗೆ ZP ಮಾಡೋದ್ ಕೇಳಿಲ್ಲ, TP ಮಾಡೋದ್ ಕೇಳಿಲ್ಲ. ನಮ್ಮ ಬಡವರು, ನಮ್ಮ ಕಟ್ಟ ಕಡೆ ಗುಡಿಸಲಿರ್ತಕ್ಕಂಥ ಬಡ ಪಂಚಮಸಾಲಿಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಮತ್ತು ಉದ್ಯೋಗಕ್ಕೋಸ್ಕರ ನಾವು ಮೀಸಲಾತಿ ಕೇಳಿದ್ದೀವಿ. ಸುಮಾರು 4 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾ ಹೇಳ್ತೀನಿ ಏನಂದ್ರೆ 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ, ಅನೇಕ ತರದ ಹೋರಾಟಗಳನ್ನು ಮಾಡಿದ್ದೇವೆ. ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬರೀ ಪಂಚಮಸಾಲಿಗೆ ಕೇಳಲಿಲ್ಲ, ಅವರ ಒಳ ಮೀಸಲಾತಿ ಕೆಲವೊಂದೇನದ ಲಿಂಗಾಯತ ಸಣ್ಣ ಸಮಾಜಕ್ಕೂ ಕೂಡ ಮೀಸಲಾತಿ ಕೇಳಿದ್ರು. ಅಂತವ್ರ ಬಗ್ಗೆ ನೀವೇನಾದ್ರು ಇವತ್ತಿಂದ ಏನ್ ಮಾಡ್ತೀರಿ? ಅವ್ರು ಹೋರಾಟ ಮಾಡ್ತಾನೆ ಇದ್ದಾರೆ. ಅವತ್ತು ಕೂಡ ನಾನು ಇದ್ದೆ, ನಮ್ಮ ಸ್ವಾಮೀಜಿಯವರು ಇದ್ರು, ನಮ್ಮ MS ರುದ್ರಗೌಡ್ರು ಇವತ್ತು ಇದ್ರು, ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಹೇಳಿದ್ರು, ಅವತ್ತು ಮುಖ್ಯಮಂತ್ರಿ ಇದ್ರು, ಬಸನಗೌಡ್ರೆ ನೀವು ಈ ಹೋರಾಟದಿಂದ ಹಿಂದೆ ಸರಿರಿ, ನಿಮಗೊಂದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಇವ್ರು ಹೇಳಿದ್ರು, ನನ್ನ ಸಮಾಜಕ್ಕೆ ಮತ್ತು ಇನ್ನಿತರ ಸಮಾಜಕ್ಕೆ ನೀವು ನ್ಯಾಯ ಕೊಟ್ರೆ ನನಗೆ 36 ಏನು ನೀವು ಸಚಿವ ಸ್ಥಾನ ನನಗೆ ಒಬ್ಬರಿಗೆ ಕೊಟ್ಟಂಗಾಗುತ್ತೆ, ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೂಡ ನನಗೆ ಒಬ್ಬರಿಗೆ ಕೊಟ್ಟಂಗಾಗುತ್ತೆ. ಅದಕ್ಕೆ ನಾನು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ನ್ಯಾಯ ಕೊಡ್ರಿ, ಆಮೇಲೆ ನನಗೆ ಬೇಕಿದ್ರೆ ಸಚಿವ ಸ್ಥಾನ ಕೊಡ್ರಿ, ಮೊದಲು ನಾನು ಸಚಿವ ಸ್ಥಾನ ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದಂತ ಏಕೈಕ ಪಂಚಮಸಾಲಿ ಸಮಾಜದ ನಾಯಕ ಅಂದ್ರೆ ಅದು ಬಸನಗೌಡ ಪಾಟೀಲ್ ಅಂತ.